ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನಗಂತೂ ಈ ವ್ಲಾಗ್ ತುಂಬ ಪ್ರೀಷಿಯಸ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ನಂದು ಡೆಲಿವರಿ ವ್ಲಾಗ್ ಆಗಿರುತ್ತೆ. ಟೈಮ್ ಇವಾಗ 4:30 ಆಗಿದೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಡಾಕ್ಟರು ನಿನ್ನೆನೆ 4 ಗಂಟೆ ಅಥವಾ 5 ಗಂಟೆಗೆ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಪ್ರಸನ್ನ ಅವರು ಕೂಡ ಮಧ್ಯಾಹ್ನನೇ ಬಂದುಬಿಟ್ಟು ಊಟ ಗೀಟ ಮುಗಿಸ್ಕೊಂಡು ಇವಾಗ ಹೊರಡಬೇಕು. ನಮ್ಮ ಸಿರಿಗೆ ಬೇರೆ ತುಂಬ ವೈರಲ್ ಫೀವರ್ ಆಗಿಬಿಟ್ಟಿದೆ ಅಲ್ವಾ, ಹಾಗೆ ಜೊತೆಗೆ ಅಮ್ಮ ಕೂಡ ಆಗಿತ್ತು. ಆ ಮಂಡಿ ಎಲ್ಲ ನೋಯ್ತಾ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಸ್ಕೊತಾ ಇದ್ಲು. ಮತ್ತು ನಾನು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ದು ಒಂದು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ. ನೋಡಿದ್ರೆ ಅದು ಟೈಮ್ ಆಗಿಬಿಡ್ತು. ಯಾಕೆ ಅಂದರೆ ನನಗೆ ಸೆಪ್ಟೆಂಬರ್ 3 ಇದ್ದಿದ್ದು ಡೇಟು. ಸೊ ಹಾಗಾಗಿ ನಾನು ಇನ್ನೊಂದು 2 ಡೇಸ್ ಬಿಟ್ಟು ಈ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ದು ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಅಷ್ಟೊತ್ತಿಗೆ ಟೈಮ್ ಆಗೇ ಬಿಡ್ತು. ಹಂಗಾಗಿ ಅದನ್ನೊಂದು ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲಿ ನಾನೇ ಏನೇನು ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತು ಹಾಸ್ಪಿಟಲ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ದೇವ್ರಿಗೆ ದೀಪ ಹಚ್ಚಿ ನಮ್ಮಮ್ಮ ಹೇಳ್ಬೇಕಂದ್ರೆ ಎಸ್ಪೆಷಲಿ ನಮ್ಮಮ್ಮ ಆರಾಮಾಗಿ ಡೆಲಿವರಿ ಆಗಿ ಮತ್ತು ಆರಾಮಾಗಿ ಅಲ್ದೇ ನಾರ್ಮಲ್ ಡೆಲಿವರಿನೇ ಆಗ್ಲಪ್ಪ ಅಂತ ಕೇಳಿಕೊಂಡು ದೀಪ ಹಚ್ಬಿಟ್ಟು ಇವಾಗ ಎಲ್ಲರೂ ಕೂಡ ಹೊರಡಬೇಕು. ಇವತ್ತಿಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿನ ಎಂಡ್ ಮಾಡ್ತಾ ಇದ್ದೀನಿ. ಒಂದು ಕಡೆ ಮತ್ತೆ ಲೈಫಲ್ಲಿ ಇನ್ಯಾವತ್ತೂ ಸಿಗಲ್ವಲ್ಲ ಅನ್ನೋಂಥ ಒಂಥರ ಬೇಜಾರು, ಆ ಬೇಬಿ ಬಂಪು, ಆ ಫೀಲಿಂಗು ಎಲ್ಲ ಇವತ್ತಿಗೆ ಎಂಡ್ ಆಗ್ತಾ ಇದೆ. ನನ್ನ ಲೈಫಲ್ಲೇ ಈ ಥರ ದಿನಗಳು ಇನ್ಯಾವತ್ತೂ ಬರಲ್ಲ. ಅದಕ್ಕೆ ತುಂಬ ಬೇಜಾರು ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಟೈಮ್ ಬಂತು. 9 ತಿಂಗಳು ಜರ್ನಿ ಮುಗ್ದಿದ್ದೇ ಗೊತ್ತೇ ಆಗಲಿಲ್ಲ. ಆ ರೀತಿ ಮುಗ್ದೋಯ್ತು. ಇವಾಗೆಲ್ಲ ನಾವು ಪ್ರಸನ್ನ ಅವ್ರ ಬೈಕಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಬಂದ್ವಿ. ಹಾಗೆ ಇನ್ನೊಂದು ಏನು ಅಂದರೆ, ನಿಜವಾಗಿ ಹೇಳಬೇಕು ಅಂದರೆ ಈ ಡೆಲಿವರಿ ಟೈಮಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗಬೇಕು ಅಂದರೆ ನಮಗೆ ಪೇಯ್ನ್ ಬಂದು ಹೋಗ್ತೀವಲ್ಲ ನೋಡಿ, ಅದು ತುಂಬ ಬೆಟರು. ಪೇಯ್ನ್ ಬಂದಿಲ್ಲ ಅಂದರೂ ಜಸ್ಟ್ ವಾಟರ್ ಬ್ರೋಕ್ ಆಗುತ್ತಲ್ಲ, ಹಂಗೆ ಹೋದ್ರೂ ಕೂಡ ಅದು ಒಂಥರ ಬೆಟರು. ಆ ಎರಡೂ ಬಿಟ್ಟು ಈ ರೀತಿ ಸ್ವಲ್ಪ ವೆಯ್ಟ್ ಜಾಸ್ತಿಯಾಗಿ ಅಥವಾ ವೆಯ್ಟ್ ಕಡಿಮೆ ಆಗಿ ಹೋಗ್ತೀವಲ್ಲ ನಾವು, ಇದೊಂದು ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು. ಅದರಲ್ಲೂ ನನ್ನ ವಿಚಾರದಲ್ಲಂತೂ ತುಂಬ ರಿಸ್ಕೇ ಆಯಿತು. ಎಕ್ಸಾಕ್ಟಾಗಿ ನಾವು 5 ಗಂಟೆಗೆ ಹಾಸ್ಪಿಟಲ್ ಹತ್ರ ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಬಂದು ಕಾಲ್ ಮಾಡಿ ಹಾಸ್ಪಿಟಲ್ಗೆ ಬಂದಾಗ ಅಂತ ಹೇಳಿದರು. ಹಂಗಾಗಿ ಕಾಲ್ ಮಾಡಿದ್ವಿ, ಅವರು ಬಂದರು. ಮತ್ತು ಸಿರಿಗೆ ಜ್ವರ ಜಾಸ್ತಿ ಆಗಿದ್ದು ನೋಡಿ ಇವಾಗಲೇ ಇನ್ನೊಂದು ಕಡೆ ಪ್ರೈವೇಟ್ ಕಡೆ ಹೋಗಿ ತೋರಿಸ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಅಣ್ಣನು ಪ್ರಸನ್ನ ಅವರು ಸಿರಿನ ಕರ್ಕೊಂಡು ಹೋದರು. ಆ ಟೈಮಲ್ಲೇ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಅಡ್ಮಿಷನ್ನ ಮಾಡಿಕೊಂಡ್ರು. ಇನ್ನು ಅಲ್ಲಿ ಹೋದ್ಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರಂತೆ. ಹಾಗೆ ಸುಮಾರು ಸಿರಪ್ ಎಲ್ಲ ಕೊಟ್ಟಿದ್ರು. ಇನ್ನು ನನಗೆ ಅದನ್ನೆಲ್ಲ ನೋಡಿ ಕುಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಎಲ್ಲನೂ ಹೇಳ್ಕೊಡ್ತಾಯಿದ್ರು, ಈ ಟೈಮ್ಗೆ ಈ ಥರ ಸಿರಪ್ ಹಾಕಿ ಅಂತ. ಇನ್ನು 6 ಗಂಟೆ 6:30 ತನಕ ನಮ್ಮದು ಈ ಅಡ್ಮಿಷನ್ ಪ್ರೊಸೆಸ್ ಇದೇ ಆಯಿತು. ಇದಾದಮೇಲೆ 9 ಗಂಟೆ ತನಕ ನಾವು ಸುಮ್ಮನೆ ಕೂತಿದ್ವಿ ಅಲ್ಲೇ ವಾರ್ಡಲ್ಲೇ. ನಾವು ಮಧ್ಯಾಹ್ನ ಊಟ ಅಷ್ಟೇ ಮಾಡ್ಕೊಂಡು ಹೋಗಿದ್ದಲ್ವಾ, ಇವಾಗ ನೈಟ್ಗೆ ಅಂತ ಹೇಳ್ಬಿಟ್ಟು ಹೊರ್ಗಡೆನೆ ಹೋಟ್ಲಲ್ಲಿ ತೊಗೊಂಡು ತಿಂದ್ವಿ. ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. ಪಾಪ ನಮ್ಮ ಸಿರಿಗೆ ಆಗ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಮಲ್ಕೊಬಿಟ್ಟಿದ್ಲು. ಇಲ್ಲಾಂದರೆ ಪಾಪ ನನ್ನ ಜೊತೆನೇ ಇರ್ತಾಯಿದ್ಲು. ಮತ್ತು ನಮ್ಮಮ್ಮ ಬೇರೆ ಫುಲ್ಲು ಟೆನ್ಷನಲ್ಲೇ ಕೂತೈತೆ. ನನಗಿನ್ನ ಜಾಸ್ತಿ ನಮ್ಮ ಅಮ್ಮಂಗೆ ಟೆನ್ಷನ್ ಜಾಸ್ತಿ. ಮತ್ತು ಡಾಕ್ಟರು 11:30 ಬನ್ನಿ, ಒಂದು ಔಷಧಿ ಹಾಕ್ತೀನಿ ಅಂತ ಹೇಳಿದರು. ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ. ನನಗಂತೂ ಫುಲ್ ಭಯ ಸ್ಟಾರ್ಟ್ ಆಯಿತು. ಮುಖದಲ್ಲೆಲ್ಲ ಟೆನ್ಷನ್ನು, ಒಂಥರ ಬಿಸಿ ಬಿಸಿ ಆದಂಗೆ ಅನ್ನಿಸ್ತಾಯಿತ್ತು. ಯಾಕೆಂದರೆ ನನಗೆ ಗೊತ್ತು ಯಾವ ರೀತಿ ಇರುತ್ತೆ ಅಂತ. ಆವಾಗಲೇ ನಾನು ಹೇಳ್ತಾ ಇದ್ದೆ, ಅಮ್ಮ ನಾನು ಒಳಗಡೆ ಹೋಗಲ್ಲ, ರೂಮ್ ಒಳಗಡೆ ಆಗಲ್ಲ, ನನಗೆ ಆಗಲ್ಲ, ಬೇಡ ಬಿಡು ಅಂತ ಇದ್ದೆ. ಅಂದರೂ ಹೆಂಗೋ ಧೈರ್ಯ ಮಾಡಿ ಒಟ್ಟಿನಲ್ಲಿ ಹೋದೆ. ಇನ್ನು ಹೋದ್ಮೇಲೆ ಫಸ್ಟ್ ಡೋಸ್ ಹಾಕಿದ್ರು. 11:30 ಹಾಕಿದ್ದು ನನಗೆ ಒಂದೇ ಒಂದು ನಿಮಿಷಕ್ಕೆ ಫುಲ್ಲು ಪೇಯ್ನ್ ಸ್ಟಾರ್ಟ್ ಆಯಿತು. ಪೇಯ್ನ್ ಅಂದರೆ ನನಗೆ ಸೊಂಟ ನೋವು ಸಿಕ್ಕಾಬಟ್ಟೆ ಅಂದರೆ ತುಂಬ ಬರುತ್ತೆ. ಅದಂತೂ ಫುಲ್ ಅಲ್ಲಿ ರೂಮ್ ಒಳಗಡೆ ನಾನು ಅಲ್ಲಿ ಇದ್ದಾಗಲೇ ಸ್ಟಾರ್ಟ್ ಆಗೋಯ್ತು. ಅದಾದಮೇಲೆ ಇನ್ನು ನಾವು ಮಲ್ಕೋತಿದ್ವಲ್ಲ, ಆ ರೂಮ್ಗೆ ಹೋಗಿ ಅಂತ ಹೇಳಿದರು. ನಾನು ಮತ್ತೆ ಇಲ್ಲಿಗೆ ಬಂದೆ. ಹೇಳ್ಬೇಕಂದ್ರೆ ನನಗೆ ಆ ರೂಮಿಂದ ನಾನು ಮಲ್ಕೋತಿದ್ನಲ್ಲ ಈ ರೂಮ್ ತನಕ ನಡ್ಕೊಂಡು ಬರೋದಕ್ಕೆ ಆಗ್ತಿರ್ಲಿಲ್ಲ. ಹಂಗೂ ಹಿಂಗೂ ಮಾಡಿ ಹೆಂಗೋ ನಡ್ಕೊಂಡು ಬಂದೆ. ಮತ್ತು ಇವಾಗ 11:30 ಫಸ್ಟ್ ಡೋಸ್ ಹಾಕಿದಲ್ವ, ಅದಾದಮೇಲೆ ನಾನು ಮಿಡ್ನೈಟು ಫುಲ್ಲು ನಿದ್ದೆನೇ ಮಾಡಿಲ್ಲ. ಫುಲ್ಲು ಪೇಯ್ನ್ ಅಂದರೆ ಪೇಯ್ನ್ ಫುಲ್ ಸ್ಟಾರ್ಟ್ ಆಗೋಯ್ತು ನನಗೆ. ಇನ್ನು 4:30 ತನಕ ಫುಲ್ಲು ನಾನು ಹತ್ತಿದ್ದು ಒದ್ದಾಡಿದ್ದು
ಬರೀ ಇದೇ ಆಯಿತು. ಅದಾದಮೇಲೆ ಮತ್ತೆ ಏನೋ ಸ್ವಲ್ಪ ಇದಾಯಿತು ಅದು ಔಷಧಿ ಅಂತ ಹೇಳ್ಬಿಟ್ಟು ನಾವು ಡಾಕ್ಟರ್ ಹತ್ರ ಹೋದ್ವಿ. ಅದಾದಮೇಲೆ ಅವರು ಓಕೆ ಇನ್ನೊಂದು ಅವರ್ ಬಿಟ್ಟು ಮತ್ತೆ 5:15ಗೆ ಬನ್ನಿ ಮತ್ತೆ ಸೆಕೆಂಡ್ ಡೋಸ್ ಹಾಕ್ತೀನಿ ಅಂತ ಹೇಳಿದ್ರು. ನಾನು ಮತ್ತೆ ಆ 1 ಅವರ್ ವೆಯ್ಟ್ ಮಾಡಿ 5:15ಗೆ ಮತ್ತೆ ಹೋದ್ವಿ. ಅದಾದಮೇಲೆ ಮತ್ತೆ ಇವಾಗ ಸೆಕೆಂಡ್ ಡೋಸ್ ಹಾಕಿದ್ರು. ಸೆಕೆಂಡ್ ಡೋಸ್ ಹಾಕಾದ್ಮೇಲೂ ಕೂಡ 7 ಗಂಟೆ 8 ಗಂಟೆ 9 ಗಂಟೆ ಆದರೂ ಕೂಡ ಸರ್ವಿಕ್ಸ್ ಮಾತ್ರ ಓಪನ್ ಆಗ್ತಿರ್ಲಿಲ್ಲ. ಬಟ್ ಸಿಕ್ಕಾಬಟ್ಟೆ ಪೇಯ್ನ್ ಅಂತೂ ಆಗ್ತಾಯಿತ್ತು. ನನಗಂತೂ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆ ರೇಂಜಿಗೆ ಪೇಯ್ನ್ ಆಗ್ತಿತ್ತು. ಇದೇ ಗ್ಯಾಪಲ್ಲಿ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಕೂಡ ಮಾಡಿಸಿದ್ರು. ನನಗಂತೂ ನೋವು ತಾಳಕ್ಕಾಗದೆ ಕೊನೆಗೆ ಸೆಕ್ಷನ್ನೇ ಮಾಡಿಸಿ ನನಗೆ ಆಗ್ತಿಲ್ಲ ಅಂತ ಬಡ್ಕೊತಾ ಇದ್ದೆ. ಬಟ್ ಆ ರೀತಿ ಎಲ್ಲ ಮಾಡಲ್ಲ ಅವರು ಮಧ್ಯದಲ್ಲಿ. ಯಪ್ಪ, ಈ ನಾರ್ಮಲ್ ಡೆಲಿವರಿ ಅಂದರೆ ಅದ್ರ ಪೇಯ್ನ್ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಯಾವ ಲೆವೆಲ್ಗಿರುತ್ತೆ ಅಂತ. ಮತ್ತೆ ಇವಾಗ ದಿವ್ಯತಾ ಡಾಕ್ಟರ್ ಬಂದರು. ಮತ್ತೆ ಇನ್ನೊಂದು ಸರಿ 11 ಗಂಟೆಗೆ ಒಂದು ಸರಿ ಕರ್ಕೊಂಡೋಗಿ ಇನ್ನೊಂದು ಡೋಸ್ ಔಷಧಿ ಹಾಕಿದ್ರು. ಬಟ್ ಅದಕ್ಕೂ ಅದು ಓಪನ್ ಆಗ್ತಾನೆ ಇರಲಿಲ್ಲ, ಜಾಗ ಆಗ್ತಾನೆ ಇರಲಿಲ್ಲ. ಆಮೇಲೆ ಫೈನಲ್ ಆಗಿ ಒಂದು 11:45 12 ಗಂಟೆ ಅಷ್ಟರೊಳಗಡೆ ಇನ್ನೊಂದು ಡೋಸ್ ಹಾಕಿ ಆಮೇಲೆ ಸ್ವಲ್ಪ ಜಾಗ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಫೈನಲಿ 12 ಗಂಟೆ 4 ನಿಮಿಷಕ್ಕೆ ನಮ್ಮ ಬೇಬಿ ಬಂತು. ಯಪ್ಪ, ನನಗಂತೂ ಈ ಸರಿ ಅಂತೂ ಲಾಸ್ಟ್ ಟೈಮ್ಗಿಂತನೂ ಸಿಕ್ಕಾಬಟ್ಟೆ ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇವಾಗ ನಾನು ಹೇಳಿರೋ ಪ್ರಕಾರ ನನಗೆ ಯಾವ ಡೆಲಿವರಿ ಅಂದರೆ ನಾರ್ಮಲ್ ಡೆಲಿವರಿನೇ ಆಗಿದ್ದು. ಮತ್ತು ಯಾವ ಪಾಪು ಅಂತ ಕೇಳೋದಾದರೆ ನನಗೆ ಈ ಸರಿ ಆಗಿದ್ದು ಹೆಣ್ಣು ಪಾಪು, ಬೇಬಿ ಗರ್ಲ್. ಈ ಸರಿ ಗೌರಿ ಹಬ್ಬಕ್ಕೆ ನಮ್ಮ ಮನೆಗೆ ಇಬ್ಬರಿಬ್ರು ಗೌರಿಯರು ಬಂದಂಗಾಯಿತು. ಮತ್ತು ನಾನು ಆವಾಗಲೇ ತುಂಬ ಪೇಯ್ನು ಅಂತ ಅಳ್ತಾ ಇದ್ದೆ, ನರಳಾಡ್ತಿದ್ನೆಲ್ಲ. ನಮ್ಮ ಅಣ್ಣ ಅವರು ನಮ್ಮ ಮನೆಯವರೆಲ್ಲ ನೋಡಿದ್ರಲ್ವ. ಇವಾಗ ಪಾಪು ಎಲ್ಲ ಆದಮೇಲೆ ನಮ್ಮ ಅಣ್ಣ ನನಗೆ ಕೊಟ್ಬಿಡು ಪುಟ್ಟಿ ಪಾಪುನ, ನಾನೇ ಸಾಕೋಬಿಡ್ತೀನಿ ಅಂತ ಎಲ್ಲ ನನಗೆ ರೇಗಿಸ್ತಾ ಇದ್ರು. ಅವತ್ತಿನ ದಿನದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಅಷ್ಟೇ ಮಾಡ್ಕೊಳಕ್ಕಾಗಿದ್ದು. ನಾನು ಪ್ರಸನ್ನ ಅವ್ರಿಗೆ ಕೇಳಿದ್ದೆ ಮನೇಲೇ ಮಾಡಿ ಡೆಲಿವರಿ ವ್ಲಾಗು ಅಲ್ಲಿ ಹಾಸ್ಪಿಟಲಲ್ಲಿ ಅಂತ. ಬಟ್ ಅವರು ಅಲ್ಲಿ ಮೊದಲೇ ಗೌರ್ಮೆಂಟ್ ಹಾಸ್ಪಿಟಲ್ಲು ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ. ಮತ್ತು ಆ ಟೈಮಲ್ಲಿ ನನಗೆಲ್ಲ ಅದೆಲ್ಲ ಮಾಡೋಕ್ಕಾಗೋದು ಇಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದ್ರು. ಸೊ ಹಂಗಾಗಿ ನಾನೇನಿನ್ನು ಮಾಡಿ ಅಂತ ಕೇಳಕ್ಕೆ ಹೋಗಲಿಲ್ಲ. ಮತ್ತು ನನಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿದೆ. ಇದು ಸೆಕೆಂಡ್ ಡೇ ಇವಾಗ ಬರ್ತಿರೋ ವಿಡಿಯೋ. ಇವಾಗ ಬೆಳಗ್ಗೆನೇ ಎದ್ದು ಮತ್ತೆ ನಮ್ಮ ಆಂಟಿ ಪಾಪುಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವಲ್ಲಿ ಟೋಟಲ್ ಆಗಿ ಒಂದು 3 ಡೇಸ್ ಇದ್ವಿ. ಮತ್ತೆ ಈ ಕಡೆ ನೋಡಿದ್ರೆ ನಮ್ಮ ಸಿರಿಗೆ ಇನ್ನೂ ತುಂಬ ಜಾಸ್ತಿ ಜ್ವರ ಆಗಿಬಿಟ್ಟಿದೆ ಅಂದ್ಬಿಟ್ಟು ಮತ್ತೆ ಅವಳನ್ನು ಅಲ್ಲೇ ಅಡ್ಮಿಟ್ ಮಾಡಿ ಅಂತ ಹೇಳಿದರು. ಅದು ಬೇರೆ 2 ದಿನ ನಾವು ಪಾಪ ಅವಳನ್ನು ಅಲ್ಲೇ ಅಡ್ಮಿಟ್ ಮಾಡಿದ್ವಿ. ಫೈನಲಿ ನಾವು 3 ಡೇಸ್ ಹಾಸ್ಪಿಟಲಲ್ಲೇ ಟೈಮ್ ಕಳೆದ್ವಿ. ನನಗಂತೂ ಹಾಸ್ಪಿಟಲಲ್ಲಿ ಇರೋಕ್ಕೆ ಆಗ್ತಿರ್ಲಿಲ್ಲ. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನೋ, ಎಷ್ಟೊತ್ತಿಗೆ ಸ್ನಾನ ಮಾಡ್ತೀನೋ ಅನಿಸ್ಬಿಟ್ಟಿತ್ತು. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತಪ್ಪ ಅಲ್ಲಿ ಹಾಸ್ಪಿಟಲ್ ಇದ್ದು. ಮತ್ತು ಇವಾಗ ನಮ್ಮ ಸಿರಿನ ಅಲ್ಲೇ ಅಡ್ಮಿಟ್ ಮಾಡಿದ್ವಿ. ಅವಳಿಗೆ ಹೇಳಲಿಲ್ಲ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ನಾನು ಬರ್ತೀನಿ ಇರಲ್ಲ ಅಂತ ಅಳ್ತಾಳೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲೇ ಪಕ್ಕದ ರೂಮಲ್ಲೇ ಇದ್ದೀವಿ, ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಹೆಂಗೋ ಸುಳ್ಳು ಹೇಳ್ಬಿಟ್ಟು ನಂಬಿಸ್ಬಿಟ್ಟು ನಾವಿವಾಗ ಎಲ್ಲ ಮತ್ತೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹಾಸ್ಪಿಟಲಿಂದ ಮನೆ ಕಡೆ ಬರ್ತಾ ಇದ್ದೀವಿ. ಸಕ್ಸಸ್ಫುಲಿ ನಂದು ಡೆಲಿವರಿ ಅಂತೂ ಮುಗೀತಪ್ಪ. ಇದೊಂದು ಮುಗಿದ್ರೆ ಲೈಫಲ್ಲಿ ಹುಡುಗಿರಿಗೆ ಏನೋ ಒಂಥರ ಅರ್ಧ ಜೀವನ ಮುಗ್ದಂಗೆ. ನನಗೂ ಕೂಡ ನಂದು ಅರ್ಧ ಜೀವನ ಮುಗೀತಪ್ಪ, ಸಾರ್ಥಕ ಅನಿಸ್ತು. ಇನ್ನು ಯಾವುದೇ ರೀತಿ ಇನ್ನು ಮುಂದೆ ಪೇಯ್ನ್ ಇರಲ್ಲ. ಹಾಗೆ ಅಲ್ಲೂ ಕೂಡ ಬರುವಾಗ ಒಂದಷ್ಟು ಟ್ಯಾಬ್ಲೆಟ್ಸು ಮತ್ತು ಕ್ರೀಮು ಅದು ಇದು ಅಂತ ಎಲ್ಲನೂ ಕೊಟ್ಟರು. ಅದನ್ನೆಲ್ಲ ತೊಗೊಂಡು ನಾನು ಲಾಸ್ಟ್ ಟೈಮ್ಗಿನ್ನ ಈ ಸರಿ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ನಿಧಾನವಾಗಿ ನಡ್ಕೊಂಡು ಬರ್ತಾಯಿದ್ದೀನಿ. ಎಸ್ ಫ್ರೆಂಡ್ಸ್, ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತು ಪಾಪ ಇಬ್ಬರು ಕೂಡ ಚೆನ್ನಾಗಿದ್ದೀವಿ. ನನ್ನ ಕ್ಯೂಟಿ ಪೈ ಮಗಳಂತೂ ತುಂಬ ಕ್ಯೂಟ್ ಆಗಿದ್ದಾಳೆ. ಮತ್ತು ದಿನೇ ಒಂಥರ ಕ್ಯೂಟಾಗಿರ್ತಾಳೆ. ಇನ್ನು ನೆಕ್ಸ್ಟು ಗೌರಿ ಹಬ್ಬದ ವ್ಲಾಗ್ ಜೊತೆಗೆ ಸಿಗ್ತೀನಿ ನಿಮಗೆ. ಬಾಯ್.